ಸ್ನೇಹಿತರೆ, ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಬೆಂಗಳೂರಿನ ರಸ್ತೆಗಳಲ್ಲಿ ಬುಲ್ಡೋಸರ್ಗಳು ಗರ್ಜಿಸ್ತಾ ಇವೆ. ಇಡೀ ಸಿಟಿಯಲ್ಲಿ ಫುಟ್ಪಾತ್ ಕ್ಲಿಯರೆನ್ಸ್ ದೊಡ್ಡ ಸೌಂಡ್ ಮಾಡ್ತಿದೆ. ಯಾವುದೇ ಮುಲಾಜಿಲ್ಲ, ಯಾರದು ಪ್ರಭಾವ ಇಲ್ಲ. ವರ್ಷಾನುಗಟ್ಲೆಯಿಂದ ಫುಟ್ಪಾತ್ ಆಕ್ರಮಿಸಿಕೊಂಡಿದ್ದ ಅಂಗಡಿಗಳು, ಶೆಡ್ಗಳು, ದೊಡ್ಡ ದೊಡ್ಡ ಬೋರ್ಡ್ಗಳು ಕಣ್ಣೆದರೆ ಪುಡಿ ಪುಡಿ ಆಗ್ತಾ ಇದೆ. ದೊಡ್ಡ ಹೋಟೆಲ್ ಇರ್ಬೋದು ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ ಇರ್ಬೋದು, ಕಾಂಪೌಂಡ್ ಆಗಲಿ ಮೆಟ್ಟಿಲುಗಳಾಗಲಿ, 1 ಇಂಚು ಕೂಡ ಫುಟ್ಪಾತ್ ಜಾಗಕ್ಕೆ ಬಂದಿದ್ರು ಸಾಕು ಒಡೆದು ಹಾಕ್ತಾ ಇದ್ದಾರೆ. ಕೆಲವರು ಫುಟ್ಪಾತ್ ಅಲ್ಲಿ ಕಾರ್ ನಿಲ್ಸಕ್ಕೆ ರೋಡ್ ತನಕ ಸಿಮೆಂಟ್ ಹಾಕಿ ಎತ್ತರ ಒಂದು ಕಟ್ಟೆ ಥರ ಮಾಡಿಸಿಟ್ಕೊಂಡಿರ್ತಾರೆ. ಅವುಗಳನ್ನು ಕೂಡ ಒಡೆದು ಹಾಕಲಾಗ್ತಾ ಇದೆ. ಇಲ್ಲಿವರೆಗೆ 400 ಕಿಲೋಮೀಟರ್ಗಿಂತ ಹೆಚ್ಚಿನ ಭಾಗ ಕ್ಲಿಯರ್ ಆಗಿ ಹೋಗಿದೆ. ದಿನಕ್ಕೂ ಇದು ಉದ್ದಕ್ಕೆ ಜಾಸ್ತಿ ಕ್ಲಿಯರ್ ಮಾಡ್ತಾ ಹೋಗ್ತಾ ಇದ್ದಾರೆ. ಈ ಕಡೆ ನಮ್ಮ ಬದುಕು ಬೀದಿಗೆ ಬಿತ್ತು ಅಂತ ಸಾವಿರಾರು ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶ ಹೊರ ಹಾಕ್ತಿದ್ದಾರೆ. ಸರ್ಕಾರದ ವಿರುದ್ಧ ಪ್ರತಿಭಟಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಈ ಫುಟ್ಪಾತ್ ಕ್ಲಿಯರೆನ್ಸ್ ಬಗ್ಗೆ ಈಗ ದೊಡ್ಡ ಚರ್ಚೆ ಶುರುವಾಗ್ತಾ ಇದೆ. ಹಾಗಿದ್ರೆ ರಸ್ತೆಯಲ್ಲಿ ಫುಟ್ಪಾತ್ ಇಲ್ಲದೆ ರೋಡಲ್ಲಿ ನಡ್ಕೊಂಡು ಹೋಗಿ ಆಕ್ಸಿಡೆಂಟ್ ಆಗಿ ಜನ ಸಾಯ್ತಾ ಇದ್ದಾರಲ್ಲ, BMTC ಬಸ್ಗಳು ಮಕ್ಕಳ ಮೇಲೆಲ್ಲ, ವೃದ್ಧರ ಮೇಲೆಲ್ಲ ಹರ್ಕೊಂಡು ಹೋಗ್ತಿದಾವಲ್ಲ, ಟ್ರಾಫಿಕ್ ಕೂಡ ತುಂಬಾ ಸ್ಲೋ ಆಗ್ತಿದೆಯಲ್ಲ, ಜನರಿಗೆ ಫುಟ್ಪಾತ್ ಮೇಲೆ ನಡೀಲಿಕ್ಕೆ ಜಾಗ ಇಲ್ಲದೆ, ಆ ಜೀವಗಳಿಗೆ ಬೆಲೆ ಇಲ್ವಾ ಅನ್ನೋ ಚರ್ಚೆನೂ ಶುರುವಾಗಿದೆ. ಹಾಗಿದ್ರೆ ಯಾವುದೇ ಸಿಟಿಗೆ, ಸಾಮಾನ್ಯ ಜನಸಾಮಾನ್ಯರಿಗೆ ಫುಟ್ಪಾತ್ ಯಾಕೆ ಅಷ್ಟು ಇಂಪಾರ್ಟೆಂಟ್? ಇಲ್ಲಿ ತನಕ ಫುಟ್ಪಾತ್ ಒತ್ತುವರಿಯಿಂದ ಇಡೀ ಬೆಂಗಳೂರಿಗೆ ಆಗ್ತಾ ಇದ್ದ ದೊಡ್ಡ ಡ್ಯಾಮೇಜ್ ಆದ್ರೂ ಏನು, ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ರಾಜಧಾನಿಯಲ್ಲಿ ಆಪರೇಷನ್ ಫುಟ್ಪಾತ್, ಬುಲ್ಡೋಸರ್ ಇಳಿಸಿದ GBA. ಸ್ನೇಹಿತರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಮಾತನ್ನ ಹೇಳ್ತು. ಫುಟ್ಪಾತ್ ಮೇಲೆ ನಡೆಯೋದು ಪ್ರತಿಯೊಬ್ಬ ನಾಗರಿಕನ ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕು. ಬೇರೆಲ್ಲ ಮೂಲಭೂತ ಹಕ್ಕು ಹೇಗಿದೆಯೋ ಹಾಗೆ ಫುಟ್ಪಾತ್ ಕೂಡ ಅಂತ. ಅದರ ಬೆನ್ನಲ್ಲೇ ಅದಕ್ಕೋಸ್ಕರನೇ ಕಾದು ಕೂತಿತ್ತೇನೋ ಅನ್ನೋ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಈ ಫುಟ್ಪಾತ್ ಕ್ಲಿಯರೆನ್ಸ್ ಆಪರೇಷನ್ಗೆ ಕೈ ಹಾಕಿದೆ. ಬೆಂಗಳೂರಲ್ಲಿ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಾರ್ಯಾಚರಣೆ ಶುರು ಮಾಡಿದೆ. ನಗರದ ಪ್ರಮುಖ ಹಾಟ್ಸ್ಪಾಟ್ಗಳಾದ ಗಾಂಧಿ ಬಜಾರ್, ಮೆಜೆಸ್ಟಿಕ್, KR ಮಾರ್ಕೆಟ್, ಶಿವಾಜಿನಗರ, ಇಂದಿರಾನಗರ ಮತ್ತು ಮಲ್ಲೇಶ್ವರಂ, ರಾಜಾಜಿನಗರ, ಬಸವನಗುಡಿ, ಹೀಗೆ ಎಲ್ಲಾ ಕಡೆ ಜೋರಾಗಿ ಕಾರ್ಯಾಚರಣೆ ಫಾಸ್ಟ್ ಆಗಿ ಆಗ್ತಾ ಇದೆ. ಸಣ್ಣ ಪುಟ್ಟ ವ್ಯಾಪಾರಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಕಮರ್ಷಿಯಲ್ ಶೋರೂಮ್ಗಳು ತಮ್ಮ ಬಿಲ್ಡಿಂಗ್ ಮುಂದೆ ಫುಟ್ಪಾತ್ ಜಾಗದಲ್ಲಿ ಕಟ್ಟಿಕೊಂಡಿದ್ದ ಮೆಟ್ಟಿಲುಗಳು, ಒತ್ತುವರಿಗಳು, ರ್ಯಾಂಪ್ಗಳು ಮತ್ತು ಡೆಕೋರೇಟಿವ್ ಬೋರ್ಡ್ಗಳನ್ನ JCB ತಂದು ಒಡೆದು ಹಾಕಿ ಬಿಸಾಕ್ತಾ ಇದ್ದಾರೆ. ಸ್ನೇಹಿತರೆ, ಈ ಕ್ಲಿಯರೆನ್ಸ್ ಈಗ ಎಲ್ಲ ಆರ್ಟೀರಿಯಲ್ ರೋಡ್ಸ್, ಅಂದ್ರೆ ಹೆವಿ ಟ್ರಾಫಿಕ್ ಇರೋ ಮುಖ್ಯವಾಗಿರೋ ರೋಡ್ಗಳು, ಅಂದ್ರೆ ಆರ್ಟೀರಿಯಲ್ ರೋಡ್ಗಳಿಗೆ ಕನೆಕ್ಟ್ ಆಗೋ ಮುಖ್ಯವಾಗಿರೋ ರಸ್ತೆಗಳು, ಇಲ್ಲಿ ಕಾರ್ಯಾಚರಣೆ ಈಗ ಸದ್ಯಕ್ಕೆ ಇಲ್ಲಿ ಮಾತ್ರ ಮಾಡ್ತಿರೋದು. ಜುಲೈ 1ರಿಂದ ಇಲ್ಲಿವರೆಗೆ ನಗರದ 430 ಕಿಲೋಮೀಟರ್ನಷ್ಟು ಫುಟ್ಪಾತ್ ಅನ್ನ ಈಗ ಆಲ್ರೆಡಿ ಕ್ಲಿಯರ್ ಮಾಡಲಾಗಿದೆ. ಹಾಗಂತ ಇಲ್ಲಿಗೆ ನಿಲ್ಲಲ್ಲ. GBA ಟಾರ್ಗೆಟ್ ಇರೋದು ಇನ್ನೂ 4 ಪಟ್ಟು ಇದ್ರದ್ದು. 2,000 ಕಿಲೋಮೀಟರ್ ಕ್ಲಿಯರ್ ಮಾಡೋ ಟಾರ್ಗೆಟ್ ಅನ್ನ ಹೊಂದಿದೆ. ಸ್ನೇಹಿತರೆ, ಈ ವಿಡಿಯೋಸ್ ನೋಡಿ, ದೃಶ್ಯಗಳನ್ನ ನೋಡಿ, ಹೇಗಿದ್ದ ಜಾಗ ಹೇಗಾಗಿದೆ ಅಂತ. ಒಂದು ಕಾಲದಲ್ಲಿ ಕಾಲಿಡೋಕು ಜಾಗ ಇಲ್ಲದೆ ಬ್ಲಾಕ್ ಆಗಿದ್ದ ಫುಟ್ಪಾತ್ಗಳು ಈಗ ಸಂಪೂರ್ಣ ಕ್ಲಿಯರ್ ಆಗಿ ಓಡಾಡೋಕೆ ಮುಕ್ತವಾಗಿವೆ. ಅಷ್ಟೇ ಅಲ್ಲ, ಖುದ್ದು CM ಅವರೇ ಕೆಲ ಕಡೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರ ಏನ್ ಗೊತ್ತಾ, ಬರೀ ಫುಟ್ಪಾತ್ ಮಾತ್ರ ಅಲ್ಲ, ರಸ್ತೆ ಬದಿ ನಿಲ್ಸಿ ಹೋಗಿರೋ ಹಳೇ ಗಾಡಿಗಳು ಯಾರ್ಯಾರದೋ, ಧೂಳು ಹಿಡ್ಕೊಂಡು ಯೂಸ್ ಆಗದೆ ನಿಂತಿರೋ ವಾಹನಗಳ ಮೇಲೂ ಕೂಡ ಕಾರ್ಯಾಚರಣೆ ಮಾಡಿದ್ದಾರೆ. ಇಂಥ ವಾಹನಗಳಿಗೆ 7 ದಿನಗಳ ನೋಟಿಸ್ ಅನ್ನು ಅಂಟಿಸಲಾಗ್ತಾ ಇದೆ. ತಗೊಂಡು ಹೋದ್ರೆ ಬಚಾವ್, ಇಲ್ಲ ಅಂದ್ರೆ ಹೊತ್ಕೊಂಡು ಹೋಗಿ ಹರಾಜ್ ಹಾಕ್ತೀವಿ ಅಂತ. ಫುಟ್ಪಾತ್ ಇಂಪಾರ್ಟೆನ್ಸ್ ಏನು? ನಾವೆಲ್ಲ ಅನ್ಕೋತೀವಿ ಫುಟ್ಪಾತ್ ಅನ್ನೋದು ಸುಮ್ಮನೆ ರಸ್ತೆ ಪಕ್ಕ ಇರೋ ಸ್ವಲ್ಪ ಜಾಗ ಅಂತ. ಆದ್ರೆ ಈ ಫುಟ್ಪಾತ್ ಇಲ್ಲದೆ ಇರೋದ್ರಿಂದ ಆಗ್ತಿರೋ ಅನಾಹುತಗಳು ಎಷ್ಟಿವೆ ಗೊತ್ತಾ? ಒತ್ತುವರಿಯಿಂದಾಗಿ ಇಡೀ ಬೆಂಗಳೂರಿನಲ್ಲಿ ಆಗೋ ಎಲ್ಲಾ ಸಮಸ್ಯೆಗಳು ಇಲ್ಲಿಂದಲೇ ಶುರುವಾಗ್ತಾ ಇದಾವೆ. ಕೇಳಿದ್ರೆ ಶಾಕ್ ಆಗ್ಬೋದು ನಿಮಗೆ. ಬೆಂಗಳೂರಲ್ಲಿ ಪ್ರತಿ ವರ್ಷ ಕೇವಲ ಫುಟ್ಪಾತ್ ಸಮಸ್ಯೆಯಿಂದ 300ರಿಂದ 350 ಜನ ಜೀವ ಕಳ್ಕೊಳ್ತಿದ್ದಾರೆ ಪ್ರತಿ ವರ್ಷ. ಕಳೆದ 3 ವರ್ಷಗಳಲ್ಲಿ 900ಕ್ಕೂ ಅಧಿಕ ಜನರ ಜೀವ ಹೋಗಿದೆ ಪಾದಚಾರಿಗಳದ್ದು. ಫುಟ್ಪಾತ್ ಇಲ್ಲ ಅಂತ ರೋಡಲ್ಲಿ ಹೋಗಿ ಅಡಿ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾರೆ. ಇದು ಬರೀ ಬೆಂಗಳೂರಿನ ಕಥೆ ಅಲ್ಲ, ಇಡೀ ಭಾರತದ ಡೇಟಾ ನೋಡಿದ್ರೆ ಬೆಚ್ಚಿ ಬೀಳ್ತೀರಾ. 2019ರಿಂದ 24ರವರೆಗೆ 5 ವರ್ಷಗಳಲ್ಲಿ 30,000 ಜನ ವಾಹನಗಳ ಟೈರ್ಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಿದ್ದಾರೆ ಫುಟ್ಪಾತ್ ಇಲ್ಲದೆ. ಫುಟ್ಪಾತ್ ಇಲ್ಲದೆ ರಸ್ತೆಯಲ್ಲಿ ನಡೆಯೋ ಜನ, ಮತ್ತೊಂದ್ ಕಡೆ ವೇಗವಾಗಿ ಅರ್ಜೆಂಟ್ ಅಲ್ಲಿ ಚೂರು ಟ್ರಾಫಿಕ್ ಕ್ಲಿಯರ್ ಆದ್ರೂ ನುಕ್ಕೊಂಡು ಸ್ಟ್ರೆಸ್ ನಲ್ಲಿ ಗಾಡಿ ಓಡಿಸ್ತಿರೋ ಜನ, ವಾಹನಗಳಲ್ಲಿ ಕೂತಿರೋರು, ಅವಾಗ ಅಪಘಾತಗಳು ಆಗದೆ ಇರುತ್ತಾ. ಶಾಲಾ ಮಕ್ಕಳು, ವೃದ್ಧರು, ಗರ್ಭಿಣಿಯರು ಸ್ವಲ್ಪ ನಿಧಾನಕ್ಕೆ ರಸ್ತೆ ದಾಟ್ತಾರಲ್ವಾ, ಅವರ ಕೈಯಲ್ಲಿ ಅಂತ ಟೈಮ್ನಲ್ಲಿ ವೇಗವಾಗಿ ಬಂದಿರೋ ವಾಹನ ಡಿಕ್ಕಿ ಹೊಡೆದ್ರೆ ಏನಾಗುತ್ತೆ ಯೋಚನೆ ಮಾಡಿ. ಕೆಲ ಕಡೆಯಂತೂ ಪರಿಸ್ಥಿತಿ ಎಷ್ಟು ವರ್ಸ್ಟ್ ಆಗಿದೆ ಅಂದ್ರೆ, ಟ್ರಾಫಿಕ್ ಜಾಮ್ ಆದಾಗ ಸಿಗ್ನಲ್ ತಪ್ಪಿಸಿಕೊಳ್ಳೋಕೆ ಅಂತ ಕೆಲ ಮಹಾಶಯರು ಫುಟ್ಪಾತ್ ಮೇಲೇನೆ ಬೈಕ್ ಅನ್ನ ಕೂಡ ಹತ್ತಿಸ್ಕೊಂಡೆಲ್ಲ ಓಡಾಡಿಸ್ತಾರೆ. ಆದ್ರೆ ಅಭಿವೃದ್ಧಿ ಹೊಂದಿರೋ ಸ್ವಲ್ಪ ಶಿಸ್ತಿರೋ ರಾಷ್ಟ್ರಗಳಲ್ಲಿ ನೋಡಿ, ಯುರೋಪಿಯನ್ ಕಂಟ್ರೀಸೇ ಯಾಕೆ, ನಮ್ಮ ಏಷ್ಯಾದ ಕಂಬೋಡಿಯಾ, ಸಿಂಗಾಪುರಲ್ಲ ನೋಡಿ, ಅಲ್ಲೆಲ್ಲ ಇಂಥ ಸಿಚುವೇಶನ್ ಇಲ್ಲ. ಫುಟ್ಪಾತ್ ಅಂದ್ರೆ ಅದು ಫುಟ್ಪಾತ್ ಅಷ್ಟೇ, ಅಲ್ಲಿ ಬೇರೆ ಯಾವ ಆಕ್ಟಿವಿಟೀಸ್ಗೂ ಅವಕಾಶ ಇಲ್ಲ. ಫುಟ್ಪಾತ್
ನಡ್ಕೊಂಡು ಹೋಗೋಕಿರೋ ಜಾಗ. ಬೀದಿ ಬದಿ ವ್ಯಾಪಾರಿಗಳಿಗೆ ಹಾಗಾದ್ರೆ ಏನು, ಅವರಿಗೆ ಡೆಡಿಕೇಟೆಡ್ ಆಗಿ ಡೆಸಿಗ್ನೇಟೆಡ್ ಪ್ಲೇಸ್ ಅನ್ನ ಮಾಡಿರ್ತಾರೆ. 1 ಕಿಲೋಮೀಟರ್ ಅಲ್ಲಿ ವಾಹನಗಳೇ ಹೋಗೋ ಹಾಗಿಲ್ಲ, ಬರೀ ವ್ಯಾಪಾರಿಗಳು ಮಾತ್ರ. ಅಲ್ಲಿಗೆ ಹೋಗಿ ಜನ ಎಲ್ಲ ಏನ್ ಬೇಕಾದ ತಗೊಂಡ್ಬರ್ತಾರೆ, ವ್ಯಾಪಾರಿಗಳು ಅಲ್ಲಿ ಆರಾಮಾಗಿ ವ್ಯಾಪಾರ ಮಾಡ್ತಾರೆ. ಆ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಲಾಗಿದೆ. ದಿ ಡೊಮಿನೋ ಎಫೆಕ್ಟ್, ಎಲ್ಲಾ ಸಮಸ್ಯೆಗೂ ಫುಟ್ಪಾತ್ ಲಿಂಕ್. ಎಸ್ ಸ್ನೇಹಿತರೆ, ಅದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಮನವಿ, ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗಬಹುದು. ಆಗ ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ನ ನೋಡೋಕೆ ಶುರು ಮಾಡಬಹುದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿ ಮೆಂಬರ್ ಓನ್ಲಿ ಸೀರೀಸ್ ನಲ್ಲಿ ಬರ್ತಿರೋ ವಿಡಿಯೋಸ್ ಅನ್ನ ಕೂಡ ಚೆಕ್ ಮಾಡಬಹುದು. ಆಮೇಲೆ ನಿಮಗೆ ವ್ಯಾಲ್ಯೂ ಕಂಡ್ರೆ ಆಮೇಲೆ ಜಾಯ್ನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡಬಹುದು. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ಬನ್ನಿ, ಕಂಟಿನ್ಯೂ ಮಾಡೋಣ. ಎಸ್ ಸ್ನೇಹಿತರೆ, ಹೇಳ್ತಾ ಇದೀವಿ ನಿಮಗೆ ಎಲ್ಲಾ ಸಮಸ್ಯೆಗಳ ಮೂಲ ಅಂತ. ನಮ್ಮ ಸಿಟಿಯ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಸ್ ಫುಟ್ಪಾತ್ ಪ್ರಾಬ್ಲಮ್ ಸಾಲ್ವ್ ಆದರೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಹೆಂಗೆ, ಅಷ್ಟೊಂದು ಹೆಂಗೆ ಮುಖ್ಯ? ಯಾವುದೇ ಸಾರಿಗೆ ವ್ಯವಸ್ಥೆ ತಗೊಳ್ಳಿ, ಅದು ಶುರು ಆಗೋದು ಮತ್ತು ಎಂಡ್ ಆಗೋದು ನಡಿಗೆಯಿಂದಲೇ. ನೀವು ಕಾರ್ ಪಾರ್ಕ್ ಮಾಡಿದ್ಮೇಲೆ ಆಫೀಸ್ಗೆ ನಡ್ಕೊಂಡೇ ಹೋಗಬೇಕು, ಮೆಟ್ರೋ ಇಳಿದ್ಮೇಲೆ ಮನೆಗೆ ನಡ್ಕೊಂಡೇ ಹೋಗಬೇಕು, ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೂ ಫುಟ್ಪಾತ್ ಬೇಕು. ಆದರೆ ಯಾವಾಗ ಫುಟ್ಪಾತ್ ಬ್ಲಾಕ್ ಆಗುತ್ತೋ ಆಗ ಜನ ರಸ್ತೆಗಿಳಿತಾರೆ. ಜನ ರಸ್ತೆಗಿಳಿದಾಗ ವಾಹನಗಳು ಸ್ಪೀಡ್ ಕಮ್ಮಿ ಮಾಡ್ತವೆ. ಯಾವಾಗ ವಾಹನಗಳ ಸ್ಪೀಡ್ ಕಮ್ಮಿ ಆಗುತ್ತೋ ಆಗ ಮೈಲುದ್ದ ಟ್ರಾಫಿಕ್ ಜಾಮ್ ಶುರುವಾಗುತ್ತೆ. ಉದಾಹರಣೆಗೆ ನಮ್ಮ ಮಲ್ಲೇಶ್ವರಂ 8ನೇ ಕ್ರಾಸ್ ಅಥವಾ ಜಯನಗರದ ಕೆಲ ರಸ್ತೆಗಳನ್ನೇ ನೋಡಿ. ಅಲ್ಲಿ ರಸ್ತೆ ಇರೋದೇ 30 ಅಡಿ, ಅದರಲ್ಲಿ 8 ರಿಂದ 10 ಅಡಿ ಫುಟ್ಪಾತ್ ವ್ಯಾಪಾರಿಗಳು, ಇನ್ನೊಂದು 6 ರಿಂದ 7 ಅಡಿ 2 ವೀಲರ್ ಪಾರ್ಕಿಂಗ್, ಉಳಿಯೋದು ಬರೀ 10 ಅಡಿ ರಸ್ತೆ. ಅಲ್ಲಿ BMTC ಬಸ್ಸು, ಆಟೋ, ಕಾರ್ ಹೆಂಗ್ ಮೂವ್ ಆಗಕ್ಕೆ ಸಾಧ್ಯ? ಆರ್ಥಿಕ ತಜ್ಞರು ಹೇಳೋ ಪ್ರಕಾರ ಒಂದು ರಸ್ತೆಯಲ್ಲಿ ಫುಟ್ಪಾತ್ ಕ್ಲಿಯರ್ ಆಗಿದ್ದು ಜನ ಆರಾಮಾಗಿ ನಡೆದಾಡೋ ವ್ಯವಸ್ಥೆ ಇದ್ರೆ ಅಲ್ಲಿರೋ ಅಧಿಕೃತ ಅಂಗಡಿಗಳ ವ್ಯಾಪಾರ ಕೂಡ ಹೆಚ್ಚಾಗುತ್ತೆ. ಯಾಕಂದರೆ ಜನ ಯಾವುದೇ ಟೆನ್ಷನ್ ಇಲ್ಲದೆ ಶಾಪಿಂಗ್ ಮಾಡ್ತಾರೆ. ಇದನ್ನು ವಾಕಬಲ್ ಸಿಟೀಸ್ ಆ್ಯಂಡ್ ರಿಟೇಲ್ ಎಕಾನಮಿ ಅಂತ ಕರೀತಾರೆ. ವ್ಯಾಪಾರಿಗಳ ಭವಿಷ್ಯ ಏನು, ಸರ್ಕಾರದ ಪ್ಲಾನ್ ಏನು? ಎಸ್ ಸ್ನೇಹಿತರೆ, ಸಾವಿರಾರು ಬೀದಿ ಬದಿ ವ್ಯಾಪಾರಿಗಳು ಅವರ ಜೀವನ ನಡೀತಾ ಇದೆ. ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೊಂದು ವರ್ಷಗಳಿಂದ ಇದನ್ನೇ ಜೀವನ ಅಂತ ಅನ್ಕೊಂಡಿದ್ವಲ್ಲ, ನಾವು ಏನ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಇದಕ್ಕೆ GBA ಮತ್ತು ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ, ಇದು ವ್ಯಾಪಾರಿಗಳನ್ನ ಒಕ್ಕಲೆಬ್ಬಿಸುವಿಕೆ ಅಲ್ಲ, ಬದಲಾಗಿದು ಸ್ಥಳಾಂತರ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸಿಟಿಯ ಪ್ರಮುಖ ಮುಖ್ಯ ರಸ್ತೆಗಳನ್ನ ಖಾಲಿ ಮಾಡಲೇಬೇಕು, ದಾರಿ ಇಲ್ಲ. ಟ್ರಾಫಿಕ್ ಜಾಮ್ ಆಗಿ ಇಡೀ ಸಿಟಿ ಒದ್ದಾಡ್ತಿದೆ, ಇಡೀ ರಾಜ್ಯ ಒದ್ದಾಡ್ತಿದೆ. ಅದರಿಂದಾಗಿ ಇಡೀ ದೇಶದ ಎಕಾನಮಿಗೂ ಕೂಡ ಬೆಂಗಳೂರು ಕೊಡುಗೆ ಕೊಡುತ್ತೆ. ನಾವು ಇದನ್ನು ಕ್ಲಿಯರ್ ಮಾಡಲೇಬೇಕು. ಆದರೆ ಒಳ ರಸ್ತೆಗಳಲ್ಲಿ ಅಂದರೆ ವಾರ್ಡ್ ರಸ್ತೆಗಳಲ್ಲಿ ವ್ಯಾಪಾರ ಮಾಡೋಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ. 2014ರ ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆಯ ಅನ್ವಯ ಪರ್ಯಾಯ ಜಾಗ ಕೊಡದೆ ಎಬ್ಬಿಸುವ ಹಾಗಿಲ್ಲ. ಸೊ ಇಲ್ಲಿ ಸರ್ಕಾರ ಇದಕ್ಕೆ ಕೂಡ ಕ್ಲಾರಿಟಿ ಕೊಡ್ತಾ ಇದೆ. ಅವಾಗಲೇ ಹೇಳಿದ ಹಾಗೆ ಜಸ್ಟ್ 20% ಮಾತ್ರ ಕ್ಲಿಯರ್ ಮಾಡ್ತಿರೋದು, ಉಳಿದ 80% ಭಾಗಗಳಲ್ಲಿ ಇವಾಗ ನಾವು ಕ್ಲಿಯರ್ ಮಾಡ್ತಾ ಇಲ್ಲ ಅಂತ ಹೇಳಿದೆ. ಮೇನ್ ರೋಡ್ಗಳನ್ನು ಬಿಟ್ಬಿಡಿ ಅಂತ. ಅಷ್ಟು ಮಾತ್ರ ಅಲ್ಲ, ಅರ್ಹ ವ್ಯಾಪಾರಿಗಳನ್ನು ಗುರುತಿಸಿ ಅವರಿಗೆ ಹೊಸ ID ಕಾರ್ಡ್ಗಳನ್ನು ಕೊಟ್ಟು ಅಧಿಕೃತ ವ್ಯಾಪಾರ ವಲಯಗಳನ್ನು ನಿರ್ಮಾಣ ಮಾಡ್ತೀವಿ ಅಂತಲೂ ಸರ್ಕಾರ ಭರವಸೆ ಕೊಟ್ಟಿದೆ. ಇನ್ನು ಒಡೆದು ಹಾಕಿರೋ ಫುಟ್ಪಾತ್ಗಳನ್ನು ಮತ್ತೆ ರಿಪೇರಿ ಮಾಡಿ ಅಪ್ಗ್ರೇಡ್ ಮಾಡೋಕೆ ಈಗ ಆಲ್ರೆಡಿ 70 ಕೋಟಿ ರೂಪಾಯಿಗಳ ಬಜೆಟ್ ಅನ್ನ ಮೀಸಲಿಡಲಾಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಫುಟ್ಪಾತ್ ಅನ್ನೋದು ರಸ್ತೆಗಳ ರೀತಿನೇ ಆಯಾ ನಗರದ ರಕ್ತನಾಳ ಇದ್ದ ಹಾಗೆ. ಫುಟ್ಪಾತ್ ಕ್ಲಿಯರ್ ಇರಲಿಲ್ಲ ಅಂದರೆ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆದರೆ ಹಾರ್ಟ್ ಏನಾಗುತ್ತಲ್ಲ ಆ ರೀತಿ ಆಗುತ್ತೆ. ನಗರದ ಕತೆ ಕೂಡ. ನಮಗೆ ಪಾದಚಾರಿಗಳ ಜೀವನೂ ಮುಖ್ಯ, ಹಾಗೂ ಬೀದಿ ಬದಿ ವ್ಯಾಪಾರಿಗಳ ಜೀವನನೂ ಕೂಡ ಮುಖ್ಯ. ಎರಡನ್ನೂ ಸರ್ಕಾರ ಬ್ಯಾಲೆನ್ಸ್ ಮಾಡಬೇಕು. ಪ್ರತಿಯೊಂದು ಏರಿಯಾದಲ್ಲಿ ಒಂದು ಡೆಡಿಕೇಟೆಡ್ ಸ್ಟ್ರೀಟನ್ನು ಮಾಡಿವ್ರಿಗೆ ಬಿಟ್ಕೊಟ್ಬಿಡ್ಬೇಕು. ಉಳಿದಿದ್ದೆಲ್ಲ ಕಡೆ ಕ್ಲಿಯರ್ ಮಾಡಿಬಿಟ್ಟು. ಈಗ ಬೇರೆ ಬೇರೆ ನಗರಗಳಿಗೆ ಹೋದಾಗ, ಈಗ ಬೆಂಗಳೂರಲ್ಲೂ ಫುಡ್ ಸ್ಟ್ರೀಟ್ ಎಲ್ಲ ಇದೆಯಲ್ಲ, ಜನ ಅಲ್ಲಿಗೋಸ್ಕರ ತಿನ್ನಕ್ಕಂತಾನೆ ಹೋಗ್ತಾರಲ್ವಾ, ಆ ಥರದ ಡೆಡಿಕೇಟೆಡ್ ಸ್ಟ್ರೀಟ್ಗಳನ್ನು ಅಲ್ಲಿ ವಾಹನ ಕೂಡ ಹೋಗೋಕೆ ಅವಕಾಶ ಇರಲ್ಲ, ಬೈಕು ಕಾರು ಕೂಡ ಹೋಗಲ್ಲ, ಅಲ್ಲಿಗೆ ನಡ್ಕೊಂಡೇ ಹೋಗ್ಬೇಕಲ್ಲ, 1 ಕಿಲೋಮೀಟರ್ ಅರ್ಧ ಕಿಲೋಮೀಟರ್. ಪ್ರತಿ ಏರಿಯಾದಲ್ಲೂ ಒಂದು ಸ್ಟ್ರೆಚ್ ಆ ರೀತಿ ಮಾಡಿಬಿಟ್ರೆ ಅದು ಜನಕ್ಕೆ ಶಾಪಿಂಗ್ ಡೆಸ್ಟಿನೇಷನ್ ಆಗುತ್ತೆ, ಈಟಿಂಗ್ ಡೆಸ್ಟಿನೇಷನ್ ಕೂಡ ಆಗುತ್ತೆ. ಇವರಲ್ಲಿ ವ್ಯಾಪಾರನೂ ಮಾಡ್ಕೋಬಹುದು. ಈ ವಸ್ತುನ ಅಥವಾ ಈ ತಿಂಡಿನ ಅಲ್ಲಿ ಹೋದ್ರೆ ಸಿಗುತ್ತೆ ಅನ್ನೋ ಥರದಲ್ಲಿ ಇರಬೇಕು. ಎಷ್ಟಾದ್ರೂ ವ್ಯಾಪಾರ ಮಾಡ್ಕೊಳ್ಳೋಕೆ ಅವರಿಗೆ ಆ ರೀತಿ ವ್ಯವಸ್ಥೆ ಮಾಡಿಕೊಟ್ಟು ಅದಕ್ಕೆ ಬೇಕಾಗಿರೋ ಜಾಗವನ್ನು ಗುರುತಿಸಿ ಆಮೇಲೆ ಕ್ಲಿಯರ್ ಮಾಡಬೇಕು. ಈ ಬಗ್ಗೆ ನಿಮಗೆ ಏನನ್ಸುತ್ತೆ? ಮಿಸ್ ಇಲ್ಲದೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನಿಮ್ಮ ಏರಿಯಾದಲ್ಲಿ ಫುಟ್ಪಾತ್ಗಳ ಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ರಸ್ತೆಯಲ್ಲಿ ಹೋಗಬೇಕಾದ್ರೆ ವೇಗವಾಗಿ ನುಗ್ಗಿ ಬರೋ ಬಸ್, ಫುಟ್ಪಾತ್ ಮೇಲೆ ಅಡ್ಡನಾಗಿರೋ ಬೋರ್ಡ್, ಆವಾಗ ನಿಮಗೆ ಆಗೋ ಲಬಡಬ ನಿಮಗೆ ಯಾವ ಥರ ಫೀಲ್ ಆಗಿದೆಯಾ ಅದನ್ನು ಕೂಡ ನೀವು ತಿಳಿಸ್ಬೋದು ಕಾಮೆಂಟ್ ಮಾಡಿ. ಹಾಗೆ ಸ್ನೇಹಿತರೆ, ಕಡದಾಗಿ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.